ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾವು ಇವತ್ತು ಕುಟುಂಬ ಸಮೇತವಾಗಿ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ರಾಯಣ್ಣನ ಜನ್ಮಸ್ಥಳವಾದಂಥ ಸಂಗೊಳ್ಳಿಗೆ ಇಲ್ಲೊಂದು ರಾಕ್ ಗಾರ್ಡನ್ ಇದೆ. ಇಲ್ಲಿ ನಾವು ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ನೋಡೋಕ್ಕೆ ಹೋಗ್ತಾ ಇದ್ದೇವೆ ಕುಟುಂಬ ಸಮೇತವಾಗಿ. ನೋಡ್ತಾ ಇರ್ಬೋದು ನೀವು ಇಲ್ಲೇ. ಅಂದರೆ ಸಂಗೊಳ್ಳಿ ರಾಯಣ್ಣ ಹುಟ್ಟೂರಾದಂತಹ ಸಂಗೊಳ್ಳಿಗೆ ಹೋಗ್ತಾ ಇದ್ದೀವಿ. ಅವ್ರು ಎಲ್ಲಿಂದ ಬರ್ತಾರಂತ? ಇಟಿ ರೋಡಿಗೆ ಹತ್ತಾರ ಹ್ಞೂ ಹಾಯ್ ಮೇಡಮ್. ಫ್ಯಾಮಿಲಿ ಸಕಟ ಕರ್ಕೊಂಬಂದೇವು. ನೋಡ್ತೇವೆ ಅನ್ನಕತ್ತರು, ಅದ್ರ ಸಂಬಂಧ ಕರ್ಕೊಂಬಂದಿದ್ದೇವೆ ರೀ. ಹಿಂಗ ಬೇರೆ ಈ ಕಡೆ ನಿಂತ್ಕೊಂಬಂದಿದ್ದು ಎಲ್ಲ ಐತೆ ಕಡೆ ನೋಡ್ತಾ ಇರ್ಬೋದು. ಇಲ್ಲೇ ಹಾಯ್ ಮಾಡಪ್ಪ. ನೋಡ್ತಾ ಇರ್ಬೋದು ಗಾಡಿ ಮಾಡ್ಕೊಂಬಂದಿದ್ದು ಫ್ಯಾಮಿಲಿ ಸಕಟ ಬಂದೇವ್ರಿ ರಾಕ್ ಗಾರ್ಡನ್ ನೋಡಕ್ಕೆ. ಸಂಗೊಳ್ಳಿ ರಾಯಣ್ಣ ಶೌರ್ಯ ಭೂಮಿನೂ ಕೇಳ್ತಾ ಇರ್ಬೇಕಲ್ಲೇ. ಈಗ ಇಲ್ಲಿ ಗಾಡಿ ಒಳಗೆ ಹಚ್ಚಿ ಕಸ ನಾವು ನೋಡಕ್ಕೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಎಲ್ಲ ನಮ್ಮ ಹ್ಯಾಂಡ್ ಬಂದಿದೆ ನೋಡಿ ಫ್ರೆಂಡ್ಸ್. ಇದ ಸಂಗೊಳ್ಳಿ ರಾಯಣ್ಣ ಕಾಂತಿವೀರ ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಟಿಕೆಟ್ ಇಲ್ಲಿ ಮುಂದೆ ಐತಾ, ಮುಂದೆ ತಗ್ಸೋದ ಟಿಕೆಟ್ ಇಲ್ಲಿ ನೋಡಿ ಫ್ರೆಂಡ್ಸ್. ಇದು ಏನ ಯಾವ ಶೋ ನಡೀತಿದಿಲ್ಲ? ಜಿ ಅದ ಹಳ್ಳಿ ಸಿಟಿ ಹುಡುಗಿಯರು ಹಳ್ಳಿಗೆ ಬಂದ್ರು ಅಂತ ಇದನ್ನ ಮಾಡ್ತಾರಲ್ಲ ಆ ಸೇಮ್ ಅಲ್ಲಿ ಶೋ ಇಲ್ಲೇ ನಡೀತಾ ಇದೆ ಅಂತ ನೋಡ್ರಿ. ಒಂದು ಕಾರ್ಯಕ್ರಮ ಕನ್ನಡದಾಗ ಬರುವಂತದ ಒಂದು ಪೇಟೆ ಮಂದಿ ಹಳ್ಳಿಗೆ ಬಂದ್ರು ಅಂತ ಕಸ ಇಲ್ಲೇ ನಡೀತಾ ಇದೆ ಅದು. ನೋಡಿ ಫ್ರೆಂಡ್ಸ್, ನಾವೀಗ ಫ್ಯಾಮಿಲಿ ಜೊತೆಗೆ ಬಂದಿದ್ದೇವೆ. ಈಗ ಮೊದಲೊಂದ್ಸಲ ನಮ್ಮ ದೋಸ್ತ ನಾವು ಬಂದಿದ್ದು, ಈ ಸಲನ ಫ್ಯಾಮಿಲಿ ಜೊತೆ ಬಂದಿದ್ದೀವಿ. ಈಗ ನಿಮ್ಗ ಟಿಕೆಟ್ ಎಷ್ಟೈತಿ ಕೇಳ್ಕೊಂಡ್ ಕಸ ಒಳಗೆ ಹೋಗ್ಬೇಕು. ನಾ ಬಂದಾಗ 60 ರೂಪಾಯಿ ಇತ್ತು, ಈಗ ಎಷ್ಟೈತಿ ನೋಡ್ಬೇಕು. ನೋಡ್ತಾ 6 ತಿಂಗಳತ್ಲ. ಯಾವ್ದು ಸೈನಿಕ ಸ್ಕೂಲ್ ಅದ. ಹಾ ಮುಂದ್ ಹೋಗ್ಬೇಡ್ರಿ ಕಪ್ಪರ, ಇಲ್ಲ ಮುಂದ್ ಹೋಗ್ಬೇಡ್ರಿ. ಕ್ಲಿಯರ್ ಬರ ಅಲ್ಲಿ ಬೇರೆ ಇನ್ನ ಟಿಕೆಟ್ ತೆಗಿಸ್ಬೇಕಲ್ಲಿ. ಇಲ್ಲಿ ಇಲ್ದ ನೋಡಿ ಫ್ರೆಂಡ್ಸ್, ಟಿಕೆಟ್ ತೆಗಿಸ್ಬೇಕಿಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲಿ ಟಿಕೆಟ್ ತೆಗಿಸೋದೇನು ಐತಿದೆ. ಪ್ರವೇಶ ಮಕ್ಕಳಿಗೆ 3 ವರ್ಷದ 12 ವರ್ಷದ ಮಕ್ಕಳಿಗೆ 50 ರೂಪಾಯಿ, ಚಿಲ್ಡ್ರನ್ಸ್ 50 ರೂಪಾಯಿ ಐತಿ, ವಯಸ್ಕರಿಗೆ 100 ರೂಪಾಯಿ ಐತ್ರಿ. ಅಡಲ್ಟ ನೋಡ್ಬೋದು ಟಿಕೆಟ್ ಕೌಂಟರ್ ರೀ. ಈಗ ನಾವು ಟಿಕೆಟ್ ತೆಗಿಸ್ತೇವೆ ರೀ. ನೋಡಿ ಫ್ರೆಂಡ್ಸ್, ಇದು ಎಂಟ್ರೆನ್ಸ್, ಮೇನ್ ಎಂಟ್ರೆನ್ಸ್ ಇದು. ಈ ಒಳಗಿಂತ ನಾವೀಗ ಹೋಗ್ಬೇಕು, ನಿಮಗೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು. ನೋಡ್ತಾ ಇರ್ಬೋದು ಕೊಟ್ಟೆ.
ಒಂದೊಂದ್ ಸಾವಕಾಶ ನೋಡ್ಕೊಂತವ್ರಿ ಒಂದೊಂದ. ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಇಲ್ಲಿ ಕಡೆ ನಿಲ್ರ ನೋಡಿ ಫ್ರೆಂಡ್ಸ್, ಇದು ಮಲ್ಲೇಶ್ವರ ಪೂಜಾ ಅಂತ್ರಿ. ಶ್ರೀ ಮಲ್ಲೇಶ್ವರ ಪೂಜಾ ಆಗಿದನಂತ್ರಿ ಇದ. ಇಲ್ಲಿ ರೋಗಪ್ಪ ಮತ್ತು ಅವರ ಕುಟುಂಬದವರು ದೇವಸ್ಥಾನ ಪೂಜೆ ಸಲ್ಲಿಸಿರುವಂತಹ ಸನ್ನಿವೇಶ ಇದು ನೋಡ್ತಾ ಇರಬಹುದು. ಪೂಜೆ ಸಲ್ಲಿಸುತ್ತಿರುವಂತಹ ಸನ್ನಿವೇಶ ಇದು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ. ಅಷ್ಟನ್ನಿಲ್ಲ ನನ್ನೊಂದು ತೆಗಿವ ಫೋಟೋ. ರಾಣಿ ಚೆನ್ನಮ್ಮನ ಬಲಗೈ ಬಂಟ ರಾಯಣ್ಣ. ಆತನ ಹುಟ್ಟೂರು ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ. ಈ ಊರಿನ ಹೊರವಲಯದಲ್ಲಿ ತಲೆ ಎತ್ತಿ ನಿಂತಿದೆ ಶಿಲ್ಪವನ. ರಾಯಣ್ಣನ ಜೀವನ ಚರಿತ್ರೆಯನ್ನು ಈಗ ಓದೋದು ಮಾತ್ರವಲ್ಲ, ನೋಡಿಯೂ ತಿಳಿದುಕೊಳ್ಳಬಹುದು. ರಾಯಣ್ಣನ ಹುಟ್ಟು, ಹೋರಾಟ, ಸಾವು ಪ್ರತಿಯೊಂದನ್ನು ಬಿಂಬಿಸುವ ಸುಂದರ ಶಿಲ್ಪಗಳನ್ನು ಇಲ್ಲಿ ಚಿತ್ರಿಸಿದ್ದಾರೆ. ಶಿಲ್ಪವನದ ಒಳಗೆ ಬಂದರೆ ಸಾಕು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜೀವನ ಚರಿತ್ರೆ ಕಣ್ಣೆದುರಿಗೆ ಬಂದು ನಿಲ್ಲುತ್ತದೆ ನೋಡಿ ಫ್ರೆಂಡ್ಸ್. ಆತನ ಬದುಕು, ಹೋರಾಟದ ಹಲವು ಕ್ಷಣಗಳನ್ನು ಕಲಾಕೃತಿ ರೂಪದಲ್ಲಿ ಕಟ್ಟಿಕೊಡಲಾಗಿದೆ. ಇಲ್ಲಿ ಒಂದಲ್ಲ ಎರಡಲ್ಲ ಮೂರು ಅರಮನೆಗಳು ಇಲ್ಲಿ ನೋಡಲು ಸಿಗುತ್ತವೆ. ಚೆನ್ನಮ್ಮ ಹಾಗೂ ರಾಯಣ್ಣ ಬ್ರಿಟಿಷರ ವಿರುದ್ಧ ಹೋರಾಡಿದ ಯುದ್ಧ ಭೂಮಿ, ಸೆರೆವಾಸ ಅನುಭವಿಸಿದ ಕಾರಾಗೃಹಗಳು, ವಿಚಾರಣೆ ಎದುರಿಸಿದ ನ್ಯಾಯಾಲಯ, ಶಸ್ತ್ರಾಗಾರ, ಗುಹೆ, ಕುಸ್ತಿ ಅಖಾಡ, ಹೀಗೆ ಪ್ರತಿಯೊಂದು ಸನ್ನಿವೇಶಗಳನ್ನು ಇಲ್ಲಿ ಅದ್ಭುತವಾಗಿ ನಿರ್ಮಿಸಿದ್ದಾರೆ ಎನ್ನಬಹುದು. 10 ಎಕರೆ ಪ್ರದೇಶದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸಮಗ್ರ ಜೀವನ ಚರಿತ್ರೆ ಹಾಗೂ ಕಿತ್ತೂರು ಚೆನ್ನಮ್ಮರ ಜೀವನದ ಘಟನೆಗಳನ್ನು ಸಾರುವ 1600ಕ್ಕೂ ಹೆಚ್ಚಿನ ಮೂರ್ತಿಗಳನ್ನು ವಿನ್ಯಾಸಗೊಳಿಸಿ ರಾಕ್ ಗಾರ್ಡನ್ ಅಂದರೆ ಸಂಗೊಳ್ಳಿ ರಾಯಣ್ಣ ಶಿಲ್ಪವನ ಅಂತ ಏನು ಹೇಳ್ತಾರೆ ಅದನ್ನು ಕೂಡ ಇಲ್ಲಿ ನಿರ್ಮಿಸಿದ್ದಾರೆ ನೋಡಿ ವೀಕ್ಷಕರೇ. ಸೇವೆ ಕೇಂದ್ರವಾಗಿತ್ತು. ಇದು ರೋಗಣ್ಣವರ ಮನೆ ಆಗ್ತದೆ. ಹುಲಿಯೊಂದಿಗೆ ಹೋರಾಡ್ತಿರುವಂತಹ ಸನ್ನಿವೇಶ ನೋಡಿ. ಇದು ಮಲ್ಲಸರ್ಜ ದೇಸಾಯಿ ಆಳ್ವಿಕೆಯಲ್ಲಿ ರಾಯಣ್ಣ, ಸಂಗೊಳ್ಳಿ ರಾಯಣ್ಣ ಹೋರಾಡ್ತಿರುವಂತಹ ಸನ್ನಿವೇಶ. ಒಂದು ಹಳ್ಳಿಗತ್ತಿನ ಮಾಡ್ಯಾರ. ಸಾರಿ, ಒಂದ್ ಹಳ್ಳಿ ಕಣ್ಣೇರ ಮಟ್ಟ ಹೋಗಿತ್ತಲ್ಲ, ಅದಾಗ ಕಿತ್ತೂರದಾಗ ಏನೇನ್ ಹೆಂಗಿತ್ತದಲ್ಲ ಮಸ್ತ್ ಮಾಡ್ಯಾರ ನೋಡ್ರಿ. ಕಣ್ಣಿಗೆ ಸಾಂದ್ ಹಾಕದ ಹಂಗ ಹೋದ್ರ ಇದು ಐತಿ ಜಗತ್ ಬೇರೆನೇ ಐತಿ. ಇದು ಮುಂದ್ ಹೋದಂಗ ಸಂಗೊಳ್ಳಿ ರಾಯಣ್ಣ ತೊಟ್ಲ ಹಾಕ್ತಾ ಇರ್ತಾರ. ಮೊದಲು ಇಲ್ಲಿ ನೋಡ್ತಾ ಇರಬಹುದು. ಇದು ರಾಯಣ್ಣನಿಗೆ ನಾಮಕರಣ ಮಾಡುವಂತಹ ಸನ್ನಿವೇಶ. ಇದು ನಾಮಕರಣ ತೊಟ್ಲ ಹಾಕತಾರ ನೋಡಿಲ್ಲ. ಇದು ನಾಮಕರಣದ ಸನ್ನಿವೇಶ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಇದು ಭರಮಪ್ಪ ಮತ್ತು ಕೆಂಚಮ್ಮ ದಂಪತಿಗಳಿಗೆ ಜನಿಸಿದ ರಾಯಣ್ಣನಿಗೆ ನಾಮಕರಣ ಮಾಡುತ್ತಿರುವಂತಹ ಸನ್ನಿವೇಶ ನೋಡ್ತಾ ಇರಬಹುದು. ಹುಲಿಯೊಂದಿಗೆ ಕಾದಾಡಿದ ಭರಮಪ್ಪನಿಗೆ ಭರಮಪ್ಪ ಸಂಗೊಳ್ಳಿ ರಾಯಣ್ಣ ಭರಮಪ್ಪ ಅವಾಗ ಸನ್ಮಾನ ಮಾಡುತ್ತಿರುವಂತಹ ದೃಶ್ಯ ಅದ ನೋಡ್ತಾ ಇರಬಹುದು.
ನೋಡಿ ಫ್ರೆಂಡ್ಸ್, ಭರಮಪ್ಪ ಅವರು ಹುಲಿಯೊಂದಿಗೆ ಕಾದಾಡಿದ ನಂತರ ದೊರೆಯಿಂದ ಬಹುಮಾನವನ್ನು ಸ್ವೀಕರಿಸಿ ಊರಿಗೆ ಬರುವಾಗ ಅದ್ದೂರಿಯಾಗಿ ಊರಿನ ಜನ ಸ್ವಾಗತ ಮಾಡುತ್ತಿರುವಂತಹ ದೃಶ್ಯ ಇದು. ನೋಡ್ತಾ ಇರ್ಬೋದು ಇಲ್ಲೇ, ನೋಡ್ತಾ ಇರ್ಬೋದು ಎಲ್ಲೇ ಪ್ರತಿಯೊಂದು ಸ್ಟ್ಯಾಚ್ಯೂಗೂ ಒಂದೊಂದ ಇದನ್ನ ಬರೆದಿದ್ದಿಲ್ಲಿ ಬರವಣಿಗೆ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಬಾಲಕ ಇದ್ದಾಗ ರಾಯಣ್ಣನ ಆಟ ಪಾಠ, ಗೆಳೆಯರೊಂದಿಗೆ ಮಲಪ್ರಭಾ ನದಿಯಲ್ಲಿ ಗುಂಡು ಎತ್ತುವುದು, ಕತ್ತಿ ವರಸೆ ನೋಡ್ತಾ ಇರ್ಬೋದು. ನೋಡಿ ಫ್ರೆಂಡ್ಸ್, ಇದು ಗರಡಿ ಮನೆ. ರಾಯಣ್ಣನ ಬಾಲಕನಿದ್ದಾಗ ಗರಡಿ ಮನೆ ಯಾವ ರೀತಿ ಇತ್ತು ಅನ್ನೋದನ್ನ ಇಲ್ಲಿ ದೃಶ್ಯ ಮೂಲಕ ತೋರಿಸಿದ್ದಾರೆ, ನೋಡಬಹುದು. ರಾಯಣ್ಣ ನದಿಯಲ್ಲಿ ಸಣ್ಣ ಬಾಲಕನಿದ್ದಾಗ ಕತ್ತಿ ವರ್ಷೆ ಮತ್ತು ನದಿಯಲ್ಲಿ ಈಜಾಡೋದು ದೃಶ್ಯ ಎಲ್ಲ. ಹನುಮಂತ ದೇವರ ದೇವಸ್ಥಾನ ನೋಡಿ ಊರಾಗಿಂದ. ರಾಯಣ್ಣನ ಗುರು ಇಲ್ಲೇ ಕಲಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಚಲೋ ಮಾಡಿದೆ ನೋಡಿ ಫ್ರೆಂಡ್ಸ್. ಇದು ಕುಸ್ತಿ ಕಣದಲ್ಲಿ ಆಡಿ ಸ್ಪರ್ಧೆಯಲ್ಲಿ ಗೆದ್ದು ಬಂದ ತರುಣ ರಾಯಣ್ಣನ ದೃಶ್ಯಾವಳಿ ಇದು. ನೋಡ್ತಾ ಇರ್ಬೋದು, ನೀವು ಇಲ್ಲೇ ನೋಡ್ತಾ ಇರ್ಬೋದು. ಇದಕ್ಕೂ ಇಲ್ಲಿ ಈ ರೀತಿ ಬರದ ಕಸೆ ರೈಟಿಂಗ್ ದಲ್ಲಿ ಒಂದು ಬೋರ್ಡ್ ಮಾಡಿ ಇಟ್ಟಿರ್ತಾರೆ, ನೋಡಬಹುದು. ನೋಡಿ ಫ್ರೆಂಡ್ಸ್, ಇದು ಕುಸ್ತಿಪಟು ರಾಯಣ್ಣ, ಸಂಗೊಳ್ಳಿ ರಾಯಣ್ಣ ಬಾಲಕನಿದ್ದಾಗ ತರುಣ ಇದ್ದಾಗ ಕುಸ್ತಿಯಲ್ಲಿ ಗೆದ್ದಿರುವಂತಹ ಸನ್ನಿವೇಶ ದೃಶ್ಯ ಇದು, ನೋಡ್ತಾ ಇರಬಹುದು. ರಾಜ್ಕುಮಾರ್ ಗಂಟೆ ಕಣತನ ನಮ್ಗ ಹೇಳ್ತಾನ್ರಿ. ಇದು ಮೊದಲ ಆಂಗ್ಲೋ ಕಿತ್ತೂರ್ ಯುದ್ಧದ ಸನ್ನಿವೇಶ ನೋಡಿ ಫ್ರೆಂಡ್ಸ್. ಇದು ಇಲ್ಲಿ ನಿಮಗೆ ತೋರಿಸ್ತೇನೆ, ಇದೇ ನೋಡಿ ಫ್ರೆಂಡ್ಸ್. ಇದು ಮೊದಲ ಆಂಗ್ಲೋ ಕಿತ್ತೂರ್ ಯುದ್ಧದ ಸನ್ನಿವೇಶದ ದೃಶ್ಯಗಳು ನೋಡ್ತಾ ಇರಬಹುದು. ನೋಡಿ ಫ್ರೆಂಡ್ಸ್, ಇದು ಮೊದಲ ಆಂಗ್ಲೋ ಕಿತ್ತೂರು ಯುದ್ಧದ ಸನ್ನಿವೇಶದ ದೃಶ್ಯ ಇದು. ಇಲ್ಲೇ ಎಲ್ಲಿದಾವ ನಡ್ರಿ ಹೋಣ. ಎಲ್ಲಿಗೆ ಬಂದ್ರ ಬರ್ತಾರ ವಿಶಿಷ್ಟ ಮಂದಿ ಇಲ್ಲ.